ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ದಕ್ಷಿಣ ಅಮೆರಿಕಾ ಖಂಡದ್ದೇನು ಉಳಿದ ಭಾಗ ನೋಡ್ತೀವಿ ಅಂತ ಹೇಳಿದ್ವಲ್ಲ. ಸೊ ಈ ದಕ್ಷಿಣ ಅಮೆರಿಕಾ ಖಂಡದ ಉಳಿದ ಭಾಗವನ್ನು ಈ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಓಕೆ, ಯಾರೆಲ್ಲ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಅಮೆಜಾನ್, ಪರಾನ್, ಪರಾಗ್ವೆ, ಉರುಗ್ವೆ ಮತ್ತು ಓರಿನೋಕೋಗಳು ದಕ್ಷಿಣ ಅಮೆರಿಕಾದ ಪ್ರಮುಖ ನದಿವ್ಯೂಹಗಳಾಗಿದ್ದಾವೆ. ದಕ್ಷಿಣ ಅಮೆರಿಕಾದ ಪ್ರಮುಖ ನದಿಗಳು ಯಾವಂತ ಕೇಳಿದಾಗ ಅಮೆಜಾನ್ ನದಿ, ಪರಾನ್ ನದಿ, ಪರಾಗ್ವೆ, ಉರುಗ್ವೆ ಇವುಗಳು ದಕ್ಷಿಣ ಅಮೆರಿಕಾದ ಪ್ರಮುಖ ನದಿವ್ಯೂಹಗಳಾಗಿದ್ದಾವೆ. ಈ ಓರಿನೋಕೋ ನದಿನೂ ಕೂಡ ಬರುತ್ತೆ. ಓಕೆ, ಅಮೆಜಾನ್ ನದಿ 6450 ಕಿಲೋಮೀಟರ್ ಹೊಂದಿದೆ. ಈ ನದಿಯು ಆಂಡೀಸ್ ಪರ್ವತದಲ್ಲಿ ಹುಟ್ಟುವ ದಕ್ಷಿಣ ಅಮೆರಿಕಾದ ಅತಿ ಉದ್ದವಾದ ನದಿಯಾದುದಲ್ಲದೆ ಪ್ರಪಂಚದ ಅತಿ ದೊಡ್ಡ ನದಿಯಾಗಿದೆ. ದಕ್ಷಿಣ ಅಮೆರಿಕಾದ ಅತಿ ಉದ್ದವಾದ ನದಿನೂ ಹೌದು, ಹಾಗೆ ಪ್ರಪಂಚದ ಅತಿ ದೊಡ್ಡ ನದಿನೂ ಕೂಡ ಹೌದು. ಯಾವುದು? ಅಮೆಜಾನ್ ನದಿ. ಇದು 6450 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಈ ನದಿಯ ಪಾತ್ರದುದ್ದಕ್ಕೂ ಬಹುದೂರ ನೌಕಾಯಾನಕ್ಕೆ ಅನುಕೂಲವಾಗಿದೆ. ಓರಿನೋಕೋ ಮತ್ತೊಂದು ಪ್ರಮುಖವಾದ ನದಿವ್ಯೂಹವಾಗಿದೆ. ಪರಾನ್, ಪರಾಗ್ವೆ ಮತ್ತು ಉರುಗ್ವೆಗಳ ಒಗ್ಗೂಡಿದ ನದಿವ್ಯೂಹವನ್ನು ಲಾಪ್ಲಾಟಾವೆಂದು ಕರೆಯಲಾಗಿದೆ. ಓಕೆ, ಟಿಟಿಕಾಕ ಸರೋವರವು ಇದು ಬೊಲಿವಿಯಾದಲ್ಲಿ ಬರುತ್ತೆ. ಟಿಟಿಕಾಕ ಸರೋವರವು ಪ್ರಪಂಚದಲ್ಲಿಯೇ ಎತ್ತರದಲ್ಲಿರುವ ಸರೋವರವಾಗಿದೆ. ಇದು ಇಂಪಾರ್ಟೆಂಟ್ ನೋಡಿ. ಟಿಟಿಕಾಕ ಸರೋವರ ಅಥವಾ ಪ್ರಪಂಚದ ಅತ್ಯಂತ ಎತ್ತರವಾದ ಸರೋವರ ಯಾವುದು ಅಂತ ಕೇಳಿದಾಗ ಟಿಟಿಕಾಕ ಸರೋವರ ನೆನಪಲ್ಲಿರಲಿ. ಇದು ಬೊಲಿವಿಯಾ ದೇಶದಲ್ಲಿ ಕಂಡುಬರುತ್ತೆ. ಹಾಗೂ ದಕ್ಷಿಣ ಅಮೆರಿಕಾದ ನೌಕಾಯಾನಕ್ಕೆ ಸಹಾಯವಾಗಿರುವ ಸರೋವರವು ಕೂಡ ಇದಾಗಿದೆ. ಅಮೆಜಾನ್ ನದಿ, ಒಂದು ನಿಮಿಷ. ಓಕೆ, ಅಮೆಜಾನ್ ನದಿ ಇದ್ರ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಅನಕೊಂಡ ಮತ್ತು ಪಿರಾನ್ಗಳಿಗೆ ಪ್ರಸಿದ್ಧಿಯಾಗಿದೆ. ಅತಿ ದೊಡ್ಡ ನದಿಯಾಗಿದೆ. 1000ಕ್ಕಿಂತ ಅಧಿಕವಾದ ಉಪನದಿಗಳನ್ನು ಈ ಅಮೆಜಾನ್ ನದಿ ಒಳಗೊಂಡಿದೆ. ವಿಶ್ವ ಭೂಭಾಗ ಸುಮಾರು 11.5% ಭೂಭಾಗವನ್ನು ಅಮೆಜಾನ್ ನದಿ ಹೊಂದಿದೆ. ಓಕೆ, ವಾಯುಗುಣ ನೋಡೋಣ. ದಕ್ಷಿಣ ಅಮೆರಿಕಾವು ವೈವಿಧ್ಯಮಯ ವಾಯುಗುಣವನ್ನು ಹೊಂದಿದೆ. ಈ ಖಂಡದ ವಾಯುಗುಣದಲ್ಲಿನ ವ್ಯತ್ಯಾಸಕ್ಕೆ ಅಲ್ಲಿನ ಪೆಸಿಫಿಕ್ ಹಾಗೂ ಅಟ್ಲಾಂಟಿಕ್ ಮಹಾಸಾಗರಗಳ ಸಾಮೀಪ್ಯ ಕಾರಣವಾಗಿದೆ. ದಕ್ಷಿಣ ಅಮೆರಿಕಾವು ವೈವಿಧ್ಯಮಯ ವಾಯುಗುಣ ಹೊಂದಿದೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಈ ವಾಯುಗುಣದಲ್ಲಿನ ವ್ಯತ್ಯಾಸಕ್ಕೆ ಅಲ್ಲಿನ ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರಗಳು ಇದಕ್ಕೆ ಕಾರಣವಾಗಿದೆ. ಅಂದರೆ ಅವು ಸಮೀಪದಲ್ಲಿರೋದ್ರಿಂದ ಇದಕ್ಕೆ ಕಾರಣ ಆಗಿದೆ. ಈ ಖಂಡದ ಉತ್ತರ ಭಾಗದಲ್ಲಿ ಭೂಮಧ್ಯ ರೇಖೆಯು ಹಾದು ಹೋದರೆ ಇದರ ದಕ್ಷಿಣ ಭಾಗದಲ್ಲಿ ಮಕರ ಸಂಕ್ರಾಂತಿ ವೃತ್ತವು ಹಾದು ಹೋಗುತ್ತೆ. ಈ ಎರಡೂ ಅಕ್ಷಾಂಶಗಳ ಮಧ್ಯೆ ಕಂಡುಬರುವ ಭೂಭಾಗವು ಉಷ್ಣವಲಯದಲ್ಲಿ ಕಂಡುಬರುತ್ತೆ. ನೋಡಿ, ಉಷ್ಣವಲಯ ದಕ್ಷಿಣ ಅಮೆರಿಕಾದಲ್ಲಿ ಉಷ್ಣವಲಯ ಯಾವ ಎರಡು ಭೂಮಧ್ಯ ರೇಖೆಯಲ್ಲಿ ಯಾವ ಎರಡು ರೇಖೆಯಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಮಕರ ಸಂಕ್ರಾಂತಿ ವೃತ್ತ, ಆಮೇಲೆ ಸಮಭಾಜಕ ವೃತ್ತ. ನೋಡಿ, ಇದಕ್ಕೆ ಭೂಮಧ್ಯ ರೇಖೆಯನ್ನು ಅಂತ ಕರೀತಾರೆ. ನೋಡಿ, ಭೂಮಧ್ಯ ರೇಖೆ ಅಥವಾ ಸಮಭಾಜಕ ವೃತ್ತ. ಓಕೆ, ಒಂದು ನಿಮಿಷ. ಓಕೆ, ಉತ್ತರದಲ್ಲಿ ಅಗಲವಾದ ಭಾಗವು ಉಷ್ಣವಲಯ ವಾಯುಗುಣದ ಪ್ರಭಾವಕ್ಕೆ ಒಳಪಟ್ಟಿದೆ. ಆದ್ದರಿಂದ ಅಲ್ಲಿನ ವಾಯುಗುಣವು ಶಾಖ ಮತ್ತು ತೇವಯುತವಾಗಿರುತ್ತೆ. ಶಾಖ ಮತ್ತು ತೇವಯುತವಾದ ವಾಯುಗುಣ ಹೊಂದಿರುತ್ತೆ. ಯಾಕಂತ ಕೇಳಿದಾಗ ಉತ್ತರದಲ್ಲಿ ಅಗಲವಾದ ಭೂಭಾಗ ಹೊಂದಿರುತ್ತೆ. ಈ ಭೂಭಾಗವು ಉಷ್ಣವಲಯದ ವಾಯುಗುಣದ ಪ್ರಭಾವಕ್ಕೆ ಒಳಪಟ್ಟಿರುತ್ತೆ. ಆದ್ದರಿಂದ ಅಲ್ಲಿ ಶಾಖ ಮತ್ತು ತೇವಯುತವಾದ ವಾಯುಗುಣ ಹೊಂದಿರುತ್ತೆ. ಸಮಭಾಜಕ ವೃತ್ತವಿರೋದ್ರಿಂದ ಅಮೆಜಾನ್ ನದಿ ಬಯಲು ಉಷ್ಣ ಮತ್ತು ತೇವಯುತ ಸಮಭಾಜಕ ವೃತ್ತದ ವಾಯುಗುಣವನ್ನು ಹೊಂದಿದೆ. ಈ ಪ್ರದೇಶವು ಬಹುತೇಕವಾಗಿ ಪ್ರತಿನಿತ್ಯ ಪರಿಸರಣ ಮಳೆಯ ಅನುಭವವನ್ನು ಹೊಂದಿರುತ್ತೆ. ಪ್ರತಿನಿತ್ಯನೂ ದಿನಾಲೂ ಕೂಡ ಅಲ್ಲಿ ಪರಿಸರಣ ಮಳೆ ಬೀಳುತ್ತೆ. ಯಾಕಂದರೆ ಡೇ ಟೈಮಲ್ಲಿ ಬಿಸಿಲು ಇರುತ್ತೆ, ಸಂಜೆ ಟೈಮ್ ಅಂತ ಆದಾಗ ಸಂಜೆ ಆಗ್ತಾ ಆಗ್ತಾ ಅಲ್ಲಿ ಏನು ಮಳೆ ಸುರಿಯುತ್ತೆ. ಈ ಪ್ರದೇಶದಲ್ಲಿ ಬೀಳುವ ಭಾರೀ ಮಳೆಯು ದಟ್ಟವಾದ ಅರಣ್ಯದ ಬೆಳವಣಿಗೆಗೆ ಕಾರಣವಾಗಿರುತ್ತೆ.
ಅಮೆಜಾನ್ ಮುಖಜ ಭೂಮಿಯು ದಟ್ಟ ಅರಣ್ಯವನ್ನು ಹೊಂದಿದ್ದು ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳಿಗೆ ನೆಲೆಯನ್ನು ಕಲ್ಪಿಸಿಕೊಟ್ಟಿದೆ. ಸರೀಸೃಪಗಳು, ಪಕ್ಷಿಗಳು ಮತ್ತು ಮಂಗಗಳು ಈ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ನೋಡಿ, ಎಲ್ಲಿ ಅರಣ್ಯ ದಟ್ಟವಾಗಿರುತ್ತೋ ಅಲ್ಲಿ ಪ್ರಾಣಿಗಳು, ಸಸ್ಯವರ್ಗಗಳು ಸರ್ವೇ ಸಾಮಾನ್ಯ ಕಂಡುಬರುತ್ತೆ. ಈ ಅಮೆಜಾನ್ ಕಾಡುಗಳಲ್ಲಿ ಸರೀಸೃಪಗಳು, ಪಕ್ಷಿಗಳು, ಮಂಗಗಳು ಇಲ್ಲಿ ಕಂಡುಬರ್ತವೆ. ಓಕೆ. ಒಂದು ಭೂಭಾಗದ ಜಲರಾಶಿಯು ಬೆಳಗಿನಿಂದಲೇ ಸೂರ್ಯನ ಶಾಖದಿಂದ ಆವಿಯಾಗಿ ಮೇಲೇರಿ ಮೋಡವಾಗಿ ಅದೇ ಪ್ರದೇಶದಲ್ಲಿ ಮಳೆಯಾಗುವುದಕ್ಕೆ ಪರಿಸರಣ ಮಳೆ ಅಂತ ಕರೀತಾರೆ. ನೋಡಿ, ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ಈ ಡೆಫಿನೇಷನ್. ಪರಿಸರಣ ಮಳೆ ಅಂತ ಯಾವುದಕ್ಕೆ ಕರೀತಾರೆ, ಹೇಗೆ ಆಗುತ್ತೆ ಪರಿಸರಣ ಮಳೆ ಅಂತ. ಒಂದು ಭೂಭಾಗದ ಜಲರಾಶಿಯು ಬೆಳಗಿನಿಂದಲೇ ಸೂರ್ಯನ ಶಾಖದಿಂದ ಆವಿಯಾಗಿ ಮೇಲಕ್ಕೆ ಹೋಗುತ್ತೆ, ಮೇಲೇರಿ ಮೋಡವಾಗಿ ಅದೇ ಪ್ರದೇಶದಲ್ಲಿ ಮಳೆಯಾಗೋದನ್ನ ಪರಿಸರಣ ಮಳೆ ಅಂತ ಕರೀತಾರೆ. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಬೀಳುವ ಪರಿಸರಣ ಮಳೆಯನ್ನು ಅಪರಾಹ್ನ ಮಳೆ, ಚಹಾ ವಿರಾಮದ ಮಳೆ ಮತ್ತು 4 ಗಂಟೆಯ ಮಳೆ ಅಂತ ಕರೆಯಲಾಗುತ್ತೆ. ನೆನಪಲ್ಲಿ ಇಟ್ಕೊಳ್ರಿ, ಇದನ್ನು ಕೂಡ ಕೇಳಿದ್ದಾರೆ. ಅಪರಾಹ್ನ ಮಳೆ, ಚಹಾ ವಿರಾಮದ ಮಳೆ ಮತ್ತು 4 ಗಂಟೆಯ ಮಳೆ. ಈ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಬೀಳುವ ಪರಿಸರಣ ಮಳೆಗೆ ಏನೆಲ್ಲ ಕರೀತಾರೆ ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಈ ಖಂಡದ ಪಶ್ಚಿಮ ಅಂಚಿನುದ್ದಕ್ಕೂ ಆಂಡೀಸ್ ಪರ್ವತಗಳು ಹಬ್ಬಿದವೆ. ಕರಾವಳಿ ಅಂಚಿನಲ್ಲಿ ಬೀಸುವ ಮಾರುತಗಳು ವಾಯುಮುಖ ಭಾಗದ ಕಡೆಗೆ ಮಳೆಯನ್ನು ತರುತ್ತವೆ. ಆದರೆ ಆಂಡೀಸ್ ಪರ್ವತದ ಪೂರ್ವ ಭಾಗಗಳು ಕಡಿಮೆ ಮಳೆಯನ್ನು ಪಡಿತವೆ. ನೋಡಿ, ಯಾವಾಗಲೂ ಪೂರ್ವ ಭಾಗದಲ್ಲಿ ಕಡಿಮೆ ಮಳೆ ಹೋಗುತ್ತೆ, ಯಾಕಂದರೆ ಅವು ಮಳೆ ನೆರಳಿನ ಪ್ರದೇಶಗಳಾಗಿರೋದ್ರಿಂದ ಅಲ್ಲಿ ಮಳೆ ಜಾಸ್ತಿ ಬರೋದಿಲ್ಲ, ಅಲ್ಲಿ ಕಡಿಮೆ ಮಳೆ ಪಡಿತವೆ ಆ ಪ್ರದೇಶಗಳು. ಇದು ಮಳೆ ನೆರಳಿನ ಪ್ರದೇಶವಾಗಿದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಮಳೆ ನೆರಳಿನ ಪ್ರದೇಶವಾಗಿದ್ದು ಇಲ್ಲಿ ದಕ್ಷಿಣ ಅಮೆರಿಕದ ಸಮಶೀತೋಷ್ಣ ವಲಯದ ಮರುಭೂಮಿಗಳಿದಾವೆ. ಮರುಭೂಮಿಗಳು ಜಾಸ್ತಿ ಎಲ್ಲಿ ಕಂಡು ಬರ್ತವೆ ಅಂತ ಕೇಳಿದಾಗ ಮಳೆ ನೆರಳಿನ ಪ್ರದೇಶಗಳು ಎಲ್ಲಿರ್ತಾವಲ್ಲ ಆ ಭಾಗದಲ್ಲೇ ಜಾಸ್ತಿ ಮರುಭೂಮಿಗಳಿರ್ತವೆ. ಇದು ಮಳೆ ನೆರಳಿನ ಪ್ರದೇಶವಾಗಿದ್ದು ಇಲ್ಲಿನ ದಕ್ಷಿಣ ಅಮೆರಿಕದ ಸಮಶೀತೋಷ್ಣ ವಲಯದ ಮರುಭೂಮಿಗಳು ಇಲ್ಲಿ ಇದಾವೆ. ಅಕಟಾಮ ಮರುಭೂಮಿಯು ಚಿಲಿಯಲ್ಲಿದೆ. ಇದು ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶವಾಗಿದೆ. ಕಳೆದ 200 ವರ್ಷಗಳಿಂದಲೂ ಇಲ್ಲಿ ಮಳೆ ಬಿದ್ದಿಲ್ಲ. ಅಕಟಾಮ ಮರುಭೂಮಿ ಎಲ್ಲಿ ಬರುತ್ತೆ? ಚಿಲಿ ದೇಶದಲ್ಲಿ. ಈ ಮರುಭೂಮಿಯಲ್ಲಿ 200 ವರ್ಷಗಳಿಂದಲೂ ಇಲ್ಲಿ ಒಂದು ಚೂರು ಮಳೆನೇ ಆಗಿಲ್ಲ. ಇದು ಪ್ರಪಂಚದ ಅಥವಾ ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶ ಅಂತ ಕರೆಯಲಾಗಿದೆ. ಇಲ್ಲಿದೆ ನೋಡಿ ಅಕಟಾಮ ಮರುಭೂಮಿ. ಓಕೆ, ನೆಕ್ಸ್ಟ್ ಸ್ವಾಭಾವಿಕ ಸಸ್ಯವರ್ಗ ಬರುತ್ತೆ. ನಿತ್ಯ ಹರಿದ್ವರ್ಣ ಕಾಡುಗಳು, ಆಮೇಲೆ ಸೆಲ್ವಾಸ್, ಇವ್ರ ಬಗ್ಗೆ ಕೆಳಗಡೆ ಕೊಟ್ಟಿರ್ತಾರೆ, ನೋಡೋಣ. ಅಮೆಜಾನ್ ಬಯಲಿನ ಸಮಭಾಜಕ ವೃತ್ತ ಪ್ರದೇಶವು ವಿಶ್ವದ ಅತಿ ದೊಡ್ಡ ಮಳೆ ಅರಣ್ಯವಾಗಿದ್ದು ಸ್ಥಳೀಯವಾಗಿ ಸೆಲ್ವಾಸ್ ಎಂದು ಕರೆಯಲಾಗಿದೆ. ನೋಡಿ, ಅಮೆಜಾನ್ ಬಯಲಿನಲ್ಲಿ ಸಮಭಾಜಕ ವೃತ್ತ ಪ್ರದೇಶವಿದೆ. ಈ ಪ್ರದೇಶವು ವಿಶ್ವದ ಅತಿ ದೊಡ್ಡ ಮಳೆ ಸುರಿಯುವ ಅರಣ್ಯವಾಗಿದೆ. ಅತಿ ದೊಡ್ಡ ಮಳೆ ಅರಣ್ಯವಾಗಿದ್ದು ಸ್ಥಳೀಯವಾಗಿ ಇದಕ್ಕೆ ಸೆಲ್ವಾಸ್ ಅಂತ ಕರೀತಾರೆ. ಗಟ್ಟಿ ಮರದ ನಿತ್ಯ ಹರಿದ್ವರ್ಣ ಕಾಡುಗಳು ಸಾಂದ್ರವಾದ ಚಪ್ಪರದಾಕಾರದ ಮರಗಳಿಂದ ಕೂಡಿರೋದನ್ನ ಇಲ್ಲಿ ಕಾಣಬಹುದು. ಮಹಾಗನಿ ಮತ್ತು ಎಬೋನಿಗಳು ಈ ಪ್ರದೇಶದಲ್ಲಿ ಕಂಡುಬರುವ ಬೆಲೆಬಾಳುವ ಮರಗಳಾಗಿದ್ದಾವೆ. ನೋಡಿ, ಮಹಾಗನಿ ಮತ್ತು ಎಬೋನಿ ಇವು ಅಮೆಜಾನ್ ಪ್ರದೇಶದಲ್ಲಿ ಕಂಡುಬರತಕ್ಕಂಥ ಅಥವಾ ಅಮೆಜಾನ್ ಬಯಲಿನಲ್ಲಿ ಕಂಡುಬರತಕ್ಕಂಥ ಮರಗಳಾಗಿದ್ದಾವೆ. ಇವು ಬೆಲೆಬಾಳುವ ಮರಗಳು ಕೂಡ ಆಗಿದ್ದಾವೆ. ಇಲ್ಲಿನ ರಬ್ಬರ್ ಮರಗಳನ್ನು ಲ್ಯಾಟಿಕ್ಸ್ ಅಂದರೆ ರಬ್ಬರ್ ಹಾಲು ತೆಗೆಯಲು ಬಳಸಲಾಗುತ್ತೆ. ರಬ್ಬರ್ ಮರಗಳನ್ನು ರಬ್ಬರ್ ಹಾಲು ತೆಗೆಯೋದಕ್ಕೆ ಬಳಸಲಾಗುತ್ತೆ, ಲ್ಯಾಟಿಕ್ಸ್ ಅಂತ ಕರೀತಾರೆ. ಸಮಭಾಜಕ ವೃತ್ತಾರಣ್ಯಗಳ 2 ಪಾರ್ಶ್ವ ಭಾಗಗಳಲ್ಲಿ ಹುಲ್ಲುಗಾವಲುಗಳಿದ್ದಾವೆ. ಅವುಗಳನ್ನು ಓರಿನೋಕೊ ನದಿ ಬಯಲಿನಲ್ಲಿ ಲಾನೋಸ್ ಎಂದು ಕರೆದರೆ ಬ್ರೆಜಿಲ್ನ ಉನ್ನತ ಭಾಗಗಳಲ್ಲಿ ಕಾಂಪಾಸ್ ಅಂತ ಕರೀತಾರೆ. ನೋಡಿ, ಇದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ ಹಿಂದೆ. ಸಮಭಾಜಕ ವೃತ್ತ ಅರಣ್ಯಗಳ 2 ಪಾರ್ಶ್ವ ಭಾಗಗಳಲ್ಲಿ ಹುಲ್ಲುಗಾವಲುಗಳಿದ್ದಾವೆ. ಈ ಹುಲ್ಲುಗಾವಲುಗಳಿಗೆ ಓರಿನೋಕೊ ನದಿ ಬಯಲಿನಲ್ಲಿ ಲಾನೋಸ್ ಅಂತ ಕರೆದರೆ ಬ್ರೆಜಿಲ್ನ ಉನ್ನತ ಭಾಗಗಳಲ್ಲಿ ಅಥವಾ ವೆನಿಜುಲಾದಲ್ಲೂ ಕೂಡ
ಕಾಂಪಾಸ್ ಅಂತ ಕರೀತಾರೆ ನೋಡಿ, ತುಂಬ ಇಂಪಾರ್ಟೆಂಟು. ಇದು ಹಿಂದೆ ಸಾಕಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಕಾಂಪಾಸ್ ಹುಲ್ಲುಗಾವಲು ಎಲ್ಲಿ ಕಂಡುಬರುತ್ತೆ? ಲಾನೋಸ್ಗೆ ಕಾಂಪಾಸ್ ಅಂತ ಕರೀತಾರೆ. ಈ ರೀತಿಯಾಗಿ ಹೇಳಿಕೆ ರೂಪದಲ್ಲೂ ಕೂಡ ಕೇಳಿದ್ದಾರೆ. ಹಾಗೆ ಬ್ರೆಜಿಲ್ನಲ್ಲಿ ಕಂಡುಬರತಕ್ಕಂಥ ಹುಲ್ಲುಗಾವಲು ಪ್ರದೇಶವನ್ನು ಯಾವ ಹುಲ್ಲುಗಾವಲು ಅಂತ ಕರೀತಾರೆ? ಈ ಕಾಂಪಾಸ್ ಹುಲ್ಲುಗಾವಲು ಪ್ರದೇಶ ಯಾವ ದೇಶಗಳಲ್ಲಿ ಕಂಡುಬರುತ್ತೆ? ಈ ಥರ ಎಲ್ಲ ವಿಧವಾಗಿ ಕೇಳಿದ್ದಾರೆ ಕ್ವಶನ್ಸ್ನ. ಸೊ ಹಾಗಾಗಿ ಇಂಪಾರ್ಟೆಂಟ್ ನೋಡಿ. ಓರಿನೋಕೋ ನದಿ ಬಯಲಿನಲ್ಲಿ ಲಾನೋಸ್ ಅಂತ ಕರೆದ್ರೆ, ಬ್ರೆಜಿಲ್ನ ಉನ್ನತ ಭಾಗಗಳಲ್ಲಿ ವೆನಿಜುಲಾದಲ್ಲಿ ಕಾಂಪಾಸ್ ಅಂತ ಕರೀತಾರೆ ಈ ಹುಲ್ಲುಗಾವಲನ್ನು. ಬ್ರೆಜಿಲ್ನ ಆಗ್ನೇಯ ಕರಾವಳಿಯು ಉಷ್ಣವಲಯದ ಎಲೆಯುದುರುವ ಕಾಡುಗಳಿಂದ ಕೂಡಿದೆ. ಓಕೆ. ದಕ್ಷಿಣ ಅಮೆರಿಕ ಹುಲ್ಲುಗಾವಲುಗಳ ನಾಡು ಅಂತ ಕರೀತಾರೆ. ದಕ್ಷಿಣ ಅಮೆರಿಕವನ್ನ ಹುಲ್ಲುಗಾವಲುಗಳ ನಾಡು ಅಂತ ಕರೀತಾರೆ. ಉತ್ತರ ಅಮೆರಿಕವನ್ನ ಶ್ರೀಮಂತ ನಾಡು ಅಂತ ಕರೀತಾರೆ. ಈ ರೀತಿಯಾಗಿ ಕಂಪೇರ್ ಮಾಡ್ಕೊಂತ ಹೋದ್ರೆ ತುಂಬ ಚೆನ್ನಾಗಿ ನೆನಪಲ್ಲಿರುತ್ತೆ ನೋಡಿ. ಓಕೆ. ವೆನೆಜುಲಾದಲ್ಲಿ ಲಾನೋಸ್ ಅಂತ ಕರೀತಾರೆ. ಬ್ರೆಜಿಲ್ನಲ್ಲಿ ಕಾಂಪಾಸ್ ಅಂತ ಕರೀತಾರೆ. ಅರ್ಜೆಂಟೈನಾದಲ್ಲಿ ಪಂಪಾಸ್ ಅಂತ ಕರೀತಾರೆ. ಈ ರೀತಿಯಾಗಿ ಹುಲ್ಲುಗಾವಲುಗಳಿಗೆ ಕರೀತಾರೆ. ಇವು ತುಂಬ ಇಂಪಾರ್ಟೆಂಟ್ ನೋಡಿ. ಹೊಂದಿಸಿ ಬರೆ ರೂಪದಲ್ಲಿ ಕೇಳ್ತಾರೆ ಅಥವಾ ಹೇಳಿಕೆ ರೂಪದಲ್ಲಿ ಕೇಳ್ತಾರೆ. ಸರಿ ತಪ್ಪು ಅನ್ನೋ ರೀತಿನಲ್ಲೂ ಕೂಡ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟು, ಸ್ಕಿಪ್ ಮಾಡೋ ಹಾಗಿಲ್ಲ, ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ರಿ. ವೆನಿಜುಲಾದಲ್ಲಿ ಲಾನೋಸ್, ಬ್ರೆಜಿಲ್ನಲ್ಲಿ ಕಂಪಾಸ್, ಅರ್ಜೆಂಟೈನಾದಲ್ಲಿ ಪಂಪಾಸ್ ಅಂತ ಕರೀತಾರೆ. ಓಕೆ. ಗ್ರಾಂಡ್ ಚಾಕೋ, ಒಂದು ನಿಮಿಷ. ಓಕೆ. ಗ್ರಾಂಡ್ ಚಾಕೋ ಪ್ರದೇಶದ ದಕ್ಷಿಣ ಭಾಗವು ಅರ್ಜೆಂಟೈನಾ ಮತ್ತು ಉರುಗ್ವೇದಲ್ಲಿ ಬರುತ್ತೆ. ಅತಿ ವಿಸ್ತಾರವಾದ ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳಿಂದ ಕೂಡಿದ್ದು ಅದನ್ನು ಪಂಪಾಸ್ ಎಂದು ಕರೆಯಲಾಗಿದೆ. ಗ್ರ್ಯಾಂಡ್ ಚಾಕೋ ಪ್ರದೇಶದ ದಕ್ಷಿಣ ಭಾಗ ಅಂದರೆ ಅರ್ಜೆಂಟೈನಾ ಮತ್ತು ಉರುಗ್ವೆ ದೇಶಗಳಲ್ಲಿ ವಿಸ್ತಾರವಾದ ಸಮಶೀತೋಷ್ಣ ಹುಲ್ಲುಗಾವಲು ಕಂಡುಬರುತ್ತೆ. ಅದನ್ನು ಪಂಪಾಸ್ ಅಂತ ಕರೀತಾರೆ. ಆಂಡೀಸ್ ಪರ್ವತದ ಪೂರ್ವದ ಕಡೆಗೆ ಪಟಗೋನಿಯಾ ಪ್ರಸ್ಥಭೂಮಿ ಇದ್ದು ಕುರುಚಲು ಸಸ್ಯವರ್ಗಗಳಿಂದ ಕೂಡಿದ ಸಮಶೀತೋಷ್ಣ ವಲಯದ ಮರುಭೂಮಿಯನ್ನು ಹೊಂದಿದೆ. ಕೇಂದ್ರೀಯ ಪ್ರದೇಶವು ಮಿಶ್ರ ವಿಧದ ಅರಣ್ಯಗಳಿಂದ ಕೂಡಿದೆ. ಆಂಡೀಸ್ ಪರ್ವತದ ಪೂರ್ವದ ಕಡೆಗೆ ಪಟಗೋನಿಯಾ ಪ್ರಸ್ಥಭೂಮಿ ಇದೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ. ನೆಕ್ಸ್ಟು ವನ್ಯಜೀವಿಗಳನ್ನು ನೋಡೋಣ. ದಕ್ಷಿಣ ಅಮೆರಿಕವು ವೈವಿಧ್ಯಮಯ ವನ್ಯಪ್ರಾಣಿಗಳು, ಪಕ್ಷಿಗಳು ಮತ್ತು ಸರೀಸೃಪಗಳನ್ನು ಹೊಂದಿದೆ. ದಕ್ಷಿಣ ಅಮೆರಿಕ ಖಂಡವನ್ನು ಪಕ್ಷಿಗಳ ಖಂಡ ಅಂತಲೂ ಕರೀತಾರೆ ನೋಡಿ. ಅಲ್ಲಿ ಹುಲ್ಲುಗಾವಲುಗಳ ಖಂಡ ಅಂತ ನೋಡಿದ್ವಲ್ಲ, ಹುಲ್ಲುಗಾವಲುಗಳ ಖಂಡ ಅಂತಲೂ ಕರೀತಾರೆ, ಪಕ್ಷಿಗಳ ಖಂಡ ಅಂತಲೂ ಕೂಡ ಕರೀತಾರೆ. ಕಾಂಡರ್ ಪ್ರಪಂಚದ ಅತಿ ದೊಡ್ಡ ಪಕ್ಷಿಯಾಗಿದೆ ನೋಡಿ. ಕಾಂಡರ್ ಇದೇನೋ ಪ್ರಪಂಚದ ಅತಿ ದೊಡ್ಡ ಪಕ್ಷಿಯಾಗಿದೆ. ಆಫ್ರಿಕಾದಲ್ಲಿನ ಆಸ್ಟ್ರಿಚ್ನಂತೆ ರಿಯಾ ಹಾರಲಾದ ಒಂದು ದೊಡ್ಡ ಪಕ್ಷಿಯಾಗಿದೆ ನೋಡಿ. ಇದೇ ಥರನೇ ಕಂಪೇರ್ ಮಾಡಿಕೊಂಡೇ ಎಕ್ಸಾಂಪಲ್ ಆಗಿ ಕೊಡ್ತಾರೆ ಇದು ಕ್ವಶನ್ಸ್ನ. ಯಾವ ರೀತಿಯಾಗಿ? ಆಫ್ರಿಕಾದಲ್ಲಿನ ಆಸ್ಟ್ರಿಚ್ನಂತೆ ರಿಯಾ ಇದೊಂದು ಹಾರಲಾಗದ ದೊಡ್ಡ ಪಕ್ಷಿಯಾಗಿದೆ. ಇದು ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡುಬರುತ್ತೆ. ದಕ್ಷಿಣ ಅಮೆರಿಕ ಖಂಡವನ್ನು ಪಕ್ಷಿಗಳ ಖಂಡ ಅಂತ ಕರೀತಾರೆ. ಈ ರೀತಿಯಾಗಿ ಎಲ್ಲ ಕೊಡ್ತಾರೆ. ಆಸ್ಟ್ರಿಚ್ ಪಕ್ಷಿ ಹಾರಲಾರದ ದೊಡ್ಡ ಪಕ್ಷಿ ಅನ್ನೋದು ನಮಗೆ ಗೊತ್ತಿರುತ್ತೆ. ರಿಯಾ ಇದು ಆಗಿರ್ಲಿಕ್ಕಿಲ್ಲ, ಸುಮ್ಮನೆ ಕೊಟ್ಟಿರ್ತಾರೆ ಕನ್ಫ್ಯೂಸ್ ಮಾಡೋದಕ್ಕೆ ಅನ್ಕೊಂತೀವಿ, ಬಟ್ ಇದು ನಿಜ. ರಿಯಾ ಇದೇನು ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡುಬರತಕ್ಕಂಥ ಆಸ್ಟ್ರಿಚ್ನಂತೆ ಹಾರಲಾರದ ದೊಡ್ಡ ಪಕ್ಷಿಯಾಗಿದೆ. ಹಾರುವ ಮಂಗ, ಅಳಿಲು ಮತ್ತು ಮಂಗಗಳು ಅಮೆಜಾನ್ ಅರಣ್ಯಗಳ ಮರಗಳಲ್ಲಿ ವಾಸ ಮಾಡ್ತವೆ. ಓಕೆ. ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಇಲ್ಲಿದೆ ನೋಡಿ. ಹೆಬ್ಬಾವು ಅಥವಾ ಅನಕೊಂಡ ಇಲ್ಲಿನ ಮಳೆ ಅರಣ್ಯಗಳಲ್ಲಿ ಜೀವಿಸುತ್ತಿರುವ ಅತಿ ದೊಡ್ಡ ಸರೀಸೃಪವಾಗಿದೆ. ಅತಿ ದೊಡ್ಡ ಸರೀಸೃಪ ಯಾವುದು ಅಂತ ಕೇಳಿದಾಗ ಅನಕೊಂಡ ಅಥವಾ ಹೆಬ್ಬಾವು ಆಗಿದೆ ನೋಡಿ. ಪ್ಯೂಮಾ ಮತ್ತು ಜಾಗ್ವಾರ್ಗಳು ಅತಿ ದೊಡ್ಡ ಪ್ರಾಣಿಗಳಾಗಿದ್ದು ಕೋತಿ ಮತ್ತು ಇತರ ಸಣ್ಣ ಪ್ರಾಣಿಗಳನ್ನು ಆಹಾರವನ್ನಾಗಿ ಉಪಯೋಗ ಮಾಡುತ್ತೆ. ಲಾಮಾ ಮತ್ತು ಆಲ್ಪಾಕ್ಗಳು ಒಂಟೆಯಂತಹ ಪ್ರಾಣಿಗಳಾಗಿದ್ದು ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಈ ಒಂದು ಲೈನು. ಲಾಮಾ ಮತ್ತು ಆಲ್ಪಾಕ್ಗಳು ಇವೇನು ಒಂಟೆಗಳಂತಹ ಪ್ರಾಣಿಗಳಾಗಿದ್ದು ಅವು ಉದ್ದವಾದ ಕುತ್ತಿಗೆಯನ್ನು ಹೊಂದಿದ್ದಾವೆ. ಇವುಗಳನ್ನು ಸ್ಥಳೀಯ ನಿವಾಸಿಗಳು ತಮ್ಮ ದೈನಂದಿನ ಕೆಲಸಗಳಲ್ಲಿ ಬಳಸಿಕೊಳ್ತಾರೆ ನೋಡಿ. ಒಂಟೆಗಳನ್ನು ಮರುಭೂಮಿಯ ಹಡಗು ಅಂತ ಕರೀತಾರೆ. ಮರುಭೂಮಿನಲ್ಲಿ ವಾಸ ಮಾಡ್ತಕ್ಕಂಥವರು
ಒಂಟೆಗಳನ್ನು ಹೊಂದಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸಿಟಿ ಒಳಗಡೆ ಪ್ರತಿಯೊಬ್ಬರು ಯಾವ ರೀತಿಯಾಗಿ ಕಾರು ಬೈಕನ್ನು ಹೊಂದಿರ್ತಾರಲ್ಲ, ಅದೇ ರೀತಿಯಾಗಿ ಅವ್ರುಗಳಿಗೆ ಕಾರು ಬೈಕ್ಗಳಂತೆ ಒಂಟೆಗಳು ಕೆಲಸವನ್ನು ಮಾಡಿಕೊಡ್ತವೆ. ಸೊ ಹಾಗಾಗಿ ಒಂಟೆಗಳನ್ನು ಮರುಭೂಮಿಯ ಹಡಗು ಅಂತಲೂ ಕೂಡ ಕರೀತಾರೆ. ಅಲ್ಲಿ ಜೀವನ ಮಾಡ್ತಕ್ಕಂಥ ಜನರಿಗೆ ಅವು ಉಪಯುಕ್ತವಾಗಿರ್ತಕ್ಕಂಥ ಪ್ರಾಣಿಗಳು ಕೂಡ ಆಗಿದ್ದಾವೆ. ಓಕೆ, ಲಾಮಾ ಮತ್ತು ಆಲ್ಪಾಕ್ಗಳು ಕೂಡ ಒಂಟೆಗಳಂತಹ ಪ್ರಾಣಿಗಳಾಗಿದ್ದು ಇವು ಉದ್ದವಾದ ಕುತ್ತಿಗೆಯನ್ನು ಹೊಂದಿದ್ದಾವೆ ನೋಡಿ. ಗಾಲಪಗೋಸ್ ದ್ವೀಪಗಳು ಬೃಹದಾಕಾರದ ಆಮೆಗಳಿಗೆ ಪ್ರಖ್ಯಾತಿಯಾಗಿದೆ. ಓಕೆ, ಗಾಲಪಗೋಸ್ ದ್ವೀಪಗಳು ಬೃಹದಾಕಾರದ ಆಮೆಗಳಿಗೆ ಪ್ರಖ್ಯಾತಿಯಾಗಿದ್ದಾವೆ. ಅಲ್ಲಿನ ನೊಣಗಳು ಮತ್ತು ಕೀಟಗಳು ನಿದ್ರಾಹೀನತೆಗೆ ಕಾರಣವಾಗಿದ್ದಾವೆ. ಅಮೆಜಾನ್ ನದಿಯು ವೈವಿಧ್ಯಮಯ ಮೀನುಗಳನ್ನು ಹೊಂದಿದೆ. ಅವುಗಳೆಂದರೆ ಸ್ಟಿಂಗ್ರೇ, ಎಲೆಕ್ಟ್ರಿಕ್ ಫಿಶ್, ಪಿರಾನ್. ವಿಶ್ವದಲ್ಲೇ ಅತಿ ಅಪಾಯಕಾರಿ ಮೀನು ಯಾವುದು? ಪಿರಾನ್. ಇದು ವಿಶ್ವದಲ್ಲೇ ಅತಿ ಅಪಾಯಕಾರಿ ಮೀನು ಆಗಿದೆ. ಇಲ್ಲಿ ಸಿಗ್ತಕ್ಕಂಥ ಮೀನುಗಳು ಯಾವುವು ಅಂತ ಕೇಳಿದಾಗ ಸ್ಟಿಂಗ್ ರೇ, ಎಲೆಕ್ಟ್ರಿಕ್ ಫಿಶ್, ಆಮೇಲೆ ಪಿರಾನ್. ನದಿಗಳು ಮೊಸಳೆಗಳನ್ನು ಕೂಡ ಹೊಂದಿದ್ದಾವೆ. ಓಕೆ, ಇಲ್ಲಿದೆ ನೋಡಿ ಲಾಮಾ. ಇದು ಒಂಟೆ ಜಾತಿಗೆ ಅಂದರೆ ಒಂಟೆ ಥರ ಇರ್ತಕ್ಕಂಥ ಪ್ರಾಣಿಯಾಗಿದೆ. ಇದು ಜಾಗ್ವಾರ್, ಇದು ಕಾಂಡರ್. ಇದು ಪ್ರಪಂಚದ ಅತಿ ದೊಡ್ಡ ಪಕ್ಷಿಯಾಗಿದೆ ನೋಡಿ. ಪ್ರಪಂಚದ ದೊಡ್ಡ ಪಕ್ಷಿ. ಓಕೆ, ಅನಕೊಂಡ, ಆಲ್ಪಾಕ್. ಇದು ಕೂಡ ಒಂಟೆಯಂತೆ ಇದ್ದು ಉದ್ದವಾದ ಕುತ್ತಿಗೆಯನ್ನು ಹೊಂದಿದೆ ನೋಡಿ. ಓಕೆ, ನೆಕ್ಸ್ಟ್ ಪ್ಯೂಮಾ ಬರುತ್ತೆ. ಆಮೆಗೆ ಪ್ರಸಿದ್ಧಿಯಾಗಿದೆ. ಇವು ಗಾಲಪಗೋಸ್ ದ್ವೀಪಗಳಲ್ಲಿ ಪ್ರಸಿದ್ಧಿಯಾಗಿದ್ದಾವೆ. ಹಾಗೆ ಪಿರಾನ ಮೀನು ಅತಿ ವಿಷಕಾರಿ ಅಥವಾ ಅತಿ ಅಪಾಯಕಾರಿ ಮೀನು ಆಗಿದೆ. ಇದು ರಿಯಾ ನೋಡಿ. ಉಷ್ಟ್ರಪಕ್ಷಿಯಂತೆ ಇದು ಒಂದು ಹಾರಲಾರದ ದೊಡ್ಡ ಪಕ್ಷಿಯಾಗಿದೆ. ಓಕೆ, ಇದು ಅನಕೊಂಡ ಅತಿ ದೊಡ್ಡ ಸರೀಸೃಪಾಗಿದೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಕೃಷಿ ಮತ್ತು ಪ್ರಾಣಿ ಸಾಕಣೆ. ದಕ್ಷಿಣ ಅಮೆರಿಕದಲ್ಲಿನ ಕೃಷಿ ಭೂಮಿ ಕಡಿಮೆ ಇದೆ. ಇಲ್ಲಿ ಕೇವಲ 10% ಸಾಗುವಳಿ ಭೂಮಿಯಲ್ಲಿ ವ್ಯವಸಾಯ ಬೆಳೆ ಬೆಳೆಯಲಾಗುತ್ತೆ. ಪ್ರಮುಖವಾದ ಕೃಷಿ ಪ್ರದೇಶಗಳೆಂದರೆ ಅರ್ಜೆಂಟೈನಾದ ಪಂಪಾಸ್ ಮತ್ತು ಉರುಗ್ವೆ, ಬ್ರೆಜಿಲ್ನ ಉನ್ನತ ಪ್ರದೇಶಗಳ ಭಾಗಗಳು ಹಾಗೂ ಮಧ್ಯ ಚಿಲಿಯ ಪೂರ್ವ ಕರಾವಳಿಗಳಾಗಿವೆ. ದಕ್ಷಿಣ ಅಮೆರಿಕದ ಅತಿ ಪ್ರಮುಖವಾದ ಬೆಳೆಗಳೆಂದರೆ ಮೆಕ್ಕೆಜೋಳ, ಗೋಧಿ, ಭತ್ತ, ಕಾಫಿ, ಹತ್ತಿ, ಕಬ್ಬು ಇತ್ಯಾದಿಗಳು ಇಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳಾಗಿದ್ದಾವೆ. ಓಕೆ, ಮೆಕ್ಕೆಜೋಳವು ದಕ್ಷಿಣ ಅಮೆರಿಕದ ದೇಶೀಯ ಬೆಳೆಯಾಗಿದೆ ಹಾಗೂ ಇದು ಬೆಚ್ಚನೆಯ ಉಷ್ಣವಲಯದ ಪ್ರದೇಶದಲ್ಲಿ ಅತಿ ಪ್ರಮುಖವಾದ ಆಹಾರ ಬೆಳೆಯಾಗಿದೆ. ಬೆಚ್ಚನೆಯ ಉಷ್ಣವಲಯದ ಪ್ರದೇಶದಲ್ಲಿ ಅತಿ ಪ್ರಮುಖವಾದ ಆಹಾರ ಬೆಳೆಯಾಗಿದೆ ಮೆಕ್ಕೆಜೋಳ ನೋಡಿ. ಗೋಧಿಯನ್ನು ಅರ್ಜೆಂಟೈನಾ ಮತ್ತು ಚಿಲಿ ದೇಶಗಳ ತಂಪಾದ ಸಮಶೀತೋಷ್ಣ ವಲಯ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಬೆಚ್ಚನೆಯ ಉಷ್ಣವಲಯ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆದ್ರೆ ತಂಪಾದ ಸಮಶೀತೋಷ್ಣ ವಲಯದಲ್ಲಿ ಗೋಧಿಯನ್ನು ಬೆಳೀತಾರೆ. ಗೋಧಿ ಅರ್ಜೆಂಟೈನಾ ಮತ್ತು ಚಿಲಿ ದೇಶಗಳಲ್ಲಿ ಬೆಳೀತಾರೆ. ಗೋಧಿಯನ್ನು ಅರ್ಜೆಂಟೈನಾದಿಂದಲೂ ಸಹ ರಫ್ತು ಮಾಡಲಾಗುತ್ತೆ. ಆಲೂಗಡ್ಡೆಯನ್ನು ಆಂಡೀಸ್ ಪ್ರದೇಶದಲ್ಲಿ ವಿಶಾಲ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಭತ್ತವನ್ನು ಬ್ರೆಜಿಲ್ನ ಕರಾವಳಿ ತೀರದುದ್ದಕ್ಕೂ ಬೆಳೀತಾರೆ. ಓಕೆ, ಬ್ರೆಜಿಲನ್ನು ಪ್ರಪಂಚದ ಕಾಫಿಯ ಪಾತ್ರೆ ಅಂತ ಕರೀತಾರೆ ನೋಡಿ. ಇದು ತುಂಬ ಇಂಪಾರ್ಟೆಂಟ್, ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಪ್ರಪಂಚದ ಕಾಫಿಯ ಪಾತ್ರೆ ಅಂತ ಯಾವುದಕ್ಕೆ ಕರೀತಾರೆ? ಬ್ರೆಜಿಲನ್ನು. ಆಫ್ರಿಕಾದಲ್ಲಿರುವ ಇಥಿಯೋಪಿಯಾ ದೇಶದ ಕಾಫಿ ಪ್ರದೇಶವು ಕಾಫಿ ಬೆಳೆಯುವ ಮೂಲವಾಗಿದ್ದು ಕಾಫಾ ಅಥವಾ ಕಾಫಿ ಅಂತ ಕರೀತಾರೆ ನೋಡಿ. ಆಫ್ರಿಕಾದಲ್ಲಿ ಇಥಿಯೋಪಿಯಾ ದೇಶ ಇದೆ. ಈ ದೇಶದ ಕಾಫಿ ಪ್ರದೇಶವು ಕಾಫಿ ಬೆಳೆಗೆ ಮೂಲವಾಗಿದ್ದು ಕಾಫಾ ಅಥವಾ ಕಾಫಿ ಅಂತ ಕರೀತಾರೆ. ಈ ಇನ್ಫಾರ್ಮೇಷನ್ನು ನೆನಪಲ್ಲಿ ಇಟ್ಕೊಳ್ರಿ. ಬ್ರೆಜಿಲ್ನಲ್ಲಿ ಸಾವಿರಾರು ಕಾಫಿ ತೋಟಗಳಿದ್ದಾವೆ. ರಿಯೋ ಡಿ ಜನೈರೋವನ್ನು ವಿಶ್ವದ ಕಾಫಿ ಬಂದರು ಅಂತಾನೂ ಕರೀತಾರೆ. ವಿಶ್ವದ ಕಾಫಿ ಬಂದರು ಬ್ರೆಜಿಲ್ನಲ್ಲಿ ಇರ್ತಕ್ಕಂಥ ರಿಯೋ ಡಿ ಜನೈರೋವನ್ನು ಕರೀತಾರೆ. ಹಾಗೆ ಬ್ರೆಜಿಲನ್ನು ಪ್ರಪಂಚದ ಕಾಫಿಯ ಪಾತ್ರೆ ಅಂತಾನೂ ಕೂಡ ಕರೀತಾರೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ.
ಆಹಾರೇತರ ಬೆಳೆಗಳಾದ ಕಾಫಿ ಹಾಗೂ ಕೋಕಾಗಳನ್ನು ಉತ್ಪಾದಿಸುವುದರಲ್ಲಿ ದಕ್ಷಿಣ ಅಮೆರಿಕವು ಒಂದು ಪ್ರಮುಖವಾದ ರಾಷ್ಟ್ರವಾಗಿದೆ. ಬ್ರೆಜಿಲ್ ವಿಶ್ವದಲ್ಲಿಯೇ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುತ್ತದೆ. ಕೊಲಂಬಿಯಾ ಮತ್ತು ಈಕ್ವೆಡಾರ್ಗಳು ಸಹ ಪ್ರಮುಖವಾಗಿ ಕಾಫಿಯನ್ನು ಉತ್ಪಾದಿಸುತ್ತವೆ. ಬ್ರೆಜಿಲ್ನ ಕರಾವಳಿ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಕೋಕೋವನ್ನು ಉತ್ಪಾದಿಸಲಾಗುತ್ತೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಕಾಫಿ ತೋಟ, ಇದು ಕಬ್ಬು. ಹತ್ತಿಯನ್ನು ಆಂಡೀಸ್ ಪ್ರದೇಶದ ಶುಷ್ಕ ಇಳಿಜಾರುಗಳಲ್ಲಿ ಬೆಳೆಯಲಾಗುತ್ತೆ ಹಾಗೂ ಇತರ ರಾಷ್ಟ್ರಗಳಿಗೆ ರಫ್ತು ಮಾಡಲಾಗುತ್ತದೆ. ದಕ್ಷಿಣ ಅಮೆರಿಕವು ಕಬ್ಬು ಉತ್ಪಾದನೆಯ ಒಂದು ಪ್ರಮುಖ ರಾಷ್ಟ್ರವಾಗಿದೆ. ಬ್ರೆಜಿಲ್ ಕಬ್ಬನ್ನು ಉತ್ಪಾದಿಸುತ್ತಿರುವ ಪ್ರಮುಖ ರಾಷ್ಟ್ರವಾಗಿದ್ದು, ಇದು ಜಗತ್ತಿನ ಎರಡನೆಯ ಅಧಿಕ ಉತ್ಪಾದನಾ ರಾಷ್ಟ್ರವಾಗಿದೆ. ನೋಡಿ, ಅತಿ ಹೆಚ್ಚು ಕಬ್ಬು ಉತ್ಪಾದನೆಯಲ್ಲಿ ಬ್ರೆಜಿಲ್ ಎರಡನೇ ಸ್ಥಾನದಲ್ಲಿದೆ. ನೋಡಿ, ನೆನಪಲ್ಲಿಟ್ಕೊಳ್ರಿ. ಪಂಪಾಸ್ ಹುಲ್ಲುಗಾವಲುಗಳು ಪ್ರಾಣಿ ಸಾಕಣೆಗೆ ಸೂಕ್ತವಾಗಿದ್ದಾವೆ. ಪ್ರಾಣಿ ಸಾಕಣೆಯು ಮುಖ್ಯವಾಗಿ ಕುದುರೆಗಳು, ಹಂದಿಗಳು, ಕುರಿ ಮತ್ತು ಹಸುಗಳನ್ನು ಒಳಗೊಂಡಿದೆ. ಅಂದರೆ ಕುದುರೆಗಳನ್ನು, ಹಂದಿಗಳನ್ನು, ಕುರಿ ಮತ್ತು ಹಸುಗಳನ್ನು ಇಲ್ಲಿ ಪ್ರಾಣಿ ಸಾಕಣೆ ಮಾಡ್ತಾರೆ. ಒಂದು ಕಾಲದಲ್ಲಿ ಪ್ರಪಂಚದಲ್ಲಿ ದನದ ಮಾಂಸವನ್ನು ಅಧಿಕ ಪ್ರಮಾಣದಲ್ಲಿ ರಫ್ತು ಮಾಡ್ತಿದ್ದ ದೇಶ ಅರ್ಜೆಂಟೀನಾ ಆಗಿತ್ತು. ಒಂದು ಕಾಲದಲ್ಲಿ ಅರ್ಜೆಂಟೀನಾ ಅತಿ ಹೆಚ್ಚು ಪ್ರಮಾಣದಲ್ಲಿ ದನದ ಮಾಂಸವನ್ನು ರಫ್ತು ಮಾಡ್ತಾ ಇತ್ತು. ಮಾಂಸಕ್ಕಾಗಿ ಹಸು ಸಾಕಣೆ ಮಾಡಲು ಮೇವಿಗಾಗಿ ಪಂಪಾಸ್ಗಳು ಮತ್ತು ಹುಲ್ಲುಗಾವಲುಗಳಾಗಿವೆ. ಈ ಪ್ರಾಣಿಗಳಿಗೆ ಮೇವಿಗಾಗಿ ಪಂಪಾಸ್ಗಳು ಉತ್ತಮ ಹುಲ್ಲುಗಾವಲು ಆಗಿತ್ತು. ಉತ್ತಮ ಹಾಗೂ ದಟ್ಟವಾದ ಹಸಿರು ಮೇವಿರುವ ಪ್ರದೇಶಗಳು ಡೈರಿ ಉತ್ಪನ್ನ ನೀಡುವ ಪ್ರಾಣಿ ಸಾಕಣೆಗಾಗಿ ಮೀಸಲಾಗಿದ್ದವು. ಹಾಗೆಯೇ ಕಡಿಮೆ ಪ್ರಮಾಣದ ಮೇವಿರುವ ಪಟಗೋನಿಯಾ ಮೈದಾನಗಳು ಮತ್ತು ಪರ್ವತಗಳು ಕುರಿ ಸಾಕಣೆಗೆ ಮೀಸಲಾಗಿದ್ದಾವೆ. ನೋಡಿ, ಪಟಗೋನಿಯಾ ಮೈದಾನಗಳು ಮತ್ತು ಪರ್ವತಗಳು ಕುರಿ ಸಾಕಣೆಗೆ ಮೀಸಲಾಗಿದ್ದಾವೆ. ಗೋಪಾಲಕರು ಅಥವಾ ಗೌ ಶೋಸ್ ಅಂತ ಕರೀತಾರೆ. ಇವರು ಪಶುಪಾಲನೆ ಮಾಡ್ತಾ ಇರ್ತಾರೆ. ಗೋಪಾಲಕರು ಪಶುಪಾಲನೆಯನ್ನು ಮಾಡ್ತಾರೆ. ಇವರಿಗೆ ಗೌ ಶೋಸ್ ಅಂತಲೂ ಕೂಡ ಕರೀತಾರೆ. ನೋಡಿ, ಈ ವರ್ಡ್ ತುಂಬಾನೇ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹಸು ಸಾಕಣೆ, ಇದು ಹಸು ಸಾಕಣೆ, ಇಲ್ಲಿ ಕುರಿ ಸಾಕಣೆ. ಪೆಸಿಫಿಕ್ ಮಹಾಸಾಗರದ ಕರಾವಳಿ ಅಂಚಿನಲ್ಲಿ ಅತ್ಯುತ್ತಮವಾದ ಮೀನುಗಾರಿಕಾ ಪ್ರದೇಶಗಳು ನೆಲೆಗೊಂಡಿವೆ. ಪೆರು ಮತ್ತು ಚಿಲಿ ದೇಶಗಳ ಕರಾವಳಿ ತೀರಗಳು ಅತಿ ಮುಖ್ಯವಾದ ಮೀನುಗಾರಿಕಾ ಕೇಂದ್ರಗಳನ್ನು ಹೊಂದಿದ್ದಾವೆ. ಪೆರು ಮತ್ತು ಚಿಲಿ ದೇಶಗಳಲ್ಲಿ ಕರಾವಳಿ ತೀರ ಹೊಂದಿದವಲ್ಲ ಎರಡು ದೇಶಗಳು, ಇವೇನು ಅತಿ ಮುಖ್ಯವಾದ ಮೀನುಗಾರಿಕಾ ಕೇಂದ್ರಗಳನ್ನು ಹೊಂದಿದ್ದಾವೆ. ಆದರೆ ಬಹುತೇಕ ಪ್ರಮಾಣದಲ್ಲಿ ಇಲ್ಲಿನ ಮೀನುಗಳನ್ನು ಆಹಾರಕ್ಕಿಂತ ಹೆಚ್ಚಾಗಿ ಕೈಗಾರಿಕಾ ಉತ್ಪನ್ನಗಳಿಗಾಗಿ ಬಳಸಲಾಗುತ್ತೆ. ಆಹಾರಕ್ಕಿಂತ ಹೆಚ್ಚಾಗಿ ಕೈಗಾರಿಕೆಗಾಗಿ ಇಲ್ಲಿ ಮೀನುಗಳನ್ನು ಬಳಸಲಾಗುತ್ತೆ. ಟಿಟಿಕಾಕ ಸರೋವರ ಮತ್ತು ಅಮೆಜಾನ್ ನದಿಗಳು ಸಿಹಿ ನೀರಿನ ಮೀನುಗಾರಿಕೆಗೆ ಪ್ರಾಮುಖ್ಯತೆಯನ್ನು ಪಡೆದಿದ್ದಾವೆ. ನೋಡಿ, ಇವು ಇಂಪಾರ್ಟೆಂಟ್. ಟಿಟಿಕಾಕ ಸರೋವರ ಮತ್ತು ಅಮೆಜಾನ್ ನದಿಗಳಿದಾವಲ್ಲ, ಈ ಎರಡು ಸಿಹಿ ನೀರಿನ ಮೀನುಗಾರಿಕೆಗೆ ಪ್ರಾಮುಖ್ಯತೆಯನ್ನು ಪಡೆದಿದ್ದಾವೆ. ಓಕೆ, ಮೀನುಗಾರಿಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ನೆಕ್ಸ್ಟ್ ಜನಸಂಖ್ಯೆಯನ್ನು ನೋಡ್ತಾ ಹೋಗೋಣ. ದಕ್ಷಿಣ ಅಮೆರಿಕಾದ ನಿವಾಸಿಗಳು ಮಿಶ್ರ ಜನಾಂಗೀಯ ಗುಂಪುಗಳಿಗೆ ಸೇರಿದವರಾಗಿದ್ದಾರೆ. ಯುರೋಪಿಯನ್ನರು ಚಿನ್ನವನ್ನು ಅರಸಿ ಬಂದ ನಂತರ ಇಲ್ಲಿಯೇ ನೆಲೆಸಿ ಇಲ್ಲಿನ ತೋಟಗಳಲ್ಲಿ ಕೆಲಸ ಮಾಡಲು ಆಫ್ರಿಕಾದಿಂದ ಗುಲಾಮರನ್ನು ಕರೆದು ತಂದರು. ನೋಡಿ, ಯುರೋಪಿಯನ್ನರು ಇಲ್ಲಿ ಚಿನ್ನವನ್ನು ಅರಸಿ ಬಂದರು, ಅಂದರೆ ಚಿನ್ನವನ್ನು ಉತ್ಪಾದನೆ ಮಾಡೋದಕ್ಕೆ ಅಥವಾ ಚಿನ್ನವನ್ನು ಅಗೆಯೋದಕ್ಕೆ ಬಂದು ಇಲ್ಲಿನೇ ನೆಲೆಸಿ ಇಲ್ಲಿನ ತೋಟಗಳಲ್ಲಿ ಕೆಲಸ ಮಾಡೋಕ್ಕೋಸ್ಕರ ಆಫ್ರಿಕಾದಿಂದ ಗುಲಾಮರನ್ನು ತರಿಸ್ಕೊಂಡ್ರು. ಈ ಗುಂಪುಗಳ ನಡುವೆ ವಿವಾಹವೇರ್ಪಟ್ಟ ಪ್ರಯುಕ್ತ ಮಿಶ್ರ ಜನಾಂಗವು ನಿರ್ಮಾಣವಾಯಿತು. ದಕ್ಷಿಣ ಅಮೆರಿಕದಲ್ಲಿ 3 ಪ್ರಮುಖವಾದ ಜನಾಂಗಗಳಿವೆ. ಅವ್ಯಾವಂತ ನೋಡೋಣ. ದಕ್ಷಿಣ ಅಮೆರಿಕವು ವಿಶ್ವದ ಸರಾಸರಿ 47%. ಓಕೆ, ಯಾವಂತ ಇಲ್ಲಿ ಕೊಟ್ಟಿಲ್ಲ. ದಕ್ಷಿಣ ಅಮೆರಿಕದಲ್ಲಿ 3 ಪ್ರಮುಖವಾದ ಜನಾಂಗಗಳಿದ್ದಾವೆ. ದಕ್ಷಿಣ ಅಮೆರಿಕವು ವಿಶ್ವದ ಸರಾಸರಿ 47% ನಗರೀಕರಣ ಪ್ರಮಾಣಕ್ಕಿಂತ ಅತ್ಯಧಿಕ ಪ್ರಮಾಣದ ನಗರೀಕರಣವನ್ನು, ಅಂದರೆ 80% ನಗರೀಕರಣವನ್ನು ಹೊಂದಿದೆ. ವಿಶ್ವದ ಸರಾಸರಿ ನಗರೀಕರಣ ಎಷ್ಟಿದೆ? 47%. ನೋಡಿ, ಇಲ್ಲಿ 2 ಕ್ವಶನ್ಸ್ನ ನಾವು ರೈಸ್ ಮಾಡ್ಕೋಬಹುದು. ಅಂದರೆ ನಾವೇ ಕ್ರಿಯೇಟ್ ಮಾಡಿಕೊಂಡು ನಾವೇ ಅದಕ್ಕೆ ಆನ್ಸರ್ ಕೂಡ ಮಾಡ್ಕೋಬಹುದು. ವಿಶ್ವದ ಸರಾಸರಿ ನಗರೀಕರಣ ಎಷ್ಟಿದೆ ಅಂತ ಕೇಳಿದಾಗ 47%.
ಅದಕ್ಕಿಂತನೂ ಕೂಡ ಅತ್ಯಧಿಕ ಪ್ರಮಾಣದ ನಗರೀಕರಣ ಈ ದಕ್ಷಿಣ ಅಮೆರಿಕ ಖಂಡ ಹೊಂದಿದೆ. ಅಂದರೆ 80% ನಗರೀಕರಣ ಇಲ್ಲಿ ಹೊಂದಿದೆ. ಅತ್ಯಧಿಕ ನಗರ ಜನಸಂಖ್ಯೆಯು ಉರುಗ್ವೆಯಲ್ಲಿದ್ದು 93% ಇದೆ. ಕನಿಷ್ಠ ನಗರ ಜನಸಂಖ್ಯೆಯು ಗಯಾನದಲ್ಲಿದೆ. ಇಲ್ಲಿ 36% ಜನಸಂಖ್ಯೆ ಇದೆ. ಓಕೆ ನೋಡಿ, ಅತ್ಯಧಿಕ ನಗರ ಜನಸಂಖ್ಯೆ ಉರುಗ್ವೆಯಲ್ಲಿದೆ. ಎಷ್ಟಿದೆ ಅಂತ ಕೇಳಿದಾಗ 93%. ಕನಿಷ್ಠ ನಗರ ಜನಸಂಖ್ಯೆ ಗಯಾನದಲ್ಲಿದೆ. ಇಲ್ಲಿ 36% ಜನಸಂಖ್ಯೆ ಇದೆ. ಓಕೆ, ನೆಕ್ಸ್ಟು ದಟ್ಟ ಕಾಡಿನ ಅಮೆಜಾನ್ ಹಾಗೂ ಆಂಡಿಯನ್ ಪರ್ವತಗಳು, ಅಟಕಾಮ ಮರುಭೂಮಿಗಳು ಮತ್ತು ಪಟಗೋನಿಯಾಗಳಂತಹ ಸಾಂದ್ರವಾದ ಅರಣ್ಯಗಳು ಅತಿ ವಿರಳ ಜನಸಂಖ್ಯೆಯಿಂದ ಕೂಡಿದವೆ. ಬಹುತೇಕ ಜನಸಾಂದ್ರತೆಯು ಬೃಹತ್ ನಗರಗಳು ಮತ್ತು ಬಂದರುಗಳಾದ ಬ್ಯೂನಸ್ ಐರಿಸ್, ರಿಯೋ ಡಿ ಜನೈರೊ, ಸಾವೊ ಮುಂತಾದ ನಗರಗಳಲ್ಲಿ ಕಂಡುಬರುತ್ತೆ. ನೋಡಿ, ಆಗಲೇ ಹೇಳ್ದಂಗೆ ಜನರಿಗೆ ವಾಸವಾಗಲು ಯೋಗ್ಯವಾಗಿರತಕ್ಕಂಥ ವಾತಾವರಣ, ಹವಾಗುಣ, ಮೂಲಭೂತ ಸೌಕರ್ಯಗಳು ಎಲ್ಲಿ ಸಿಗ್ತಾವಲ್ಲ ಅಂತಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಎಲ್ಲಿ ಇವುಗಳೆಲ್ಲ ಸಿಗೋದಿಲ್ವೋ ಅಂತಲ್ಲಿ ಕಡಿಮೆ ಜನಸಂಖ್ಯೆ ಇರೋದನ್ನ ಕಾಣ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ. ದಕ್ಷಿಣ ಅಮೆರಿಕ ಖಂಡದ ಅಧಿಕ ಜನರು ಮುಖ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ಖಂಡದ ಕೇಂದ್ರ ಭಾಗವು ವಿರಳ ಜನಸಂಖ್ಯೆಯಿಂದ ಕೂಡಿದ್ದು ಈ ಖಂಡವನ್ನ ಟೊಳ್ಳು ಭೂಮಿ ಎಂದು ಕರೆಯಲಾಗುತ್ತೆ. ಟೊಳ್ಳು ಭೂಮಿ ಯಾಕೆ ಕರೀತಾರೆ? ಕರಾವಳಿ ಪ್ರದೇಶ ಈ ದೇಶದ ಅಂಚಿನುದ್ದಕ್ಕೂ ಕಾಣುತ್ತಲ್ಲ, ಅಂತ ಕಡೆ ಮಾತ್ರ ಜನಸಂಖ್ಯೆ ಜಾಸ್ತಿ ಇದೆ. ಕೇಂದ್ರ ಭಾಗದಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ಯಾಕಂದ್ರೆ ಕೇಂದ್ರ ಭಾಗದಲ್ಲಿ ಹೆಚ್ಚು ಮೀನ್ಸ್ ಹೆಚ್ಚು ಕಾಡುಗಳಿರ್ತವೆ. ಆಮೇಲೆ ಮರುಭೂಮಿಗಳು ಇರೋದ್ರಿಂದ ಆ ಭಾಗದಲ್ಲಿ ಜನಸಂಖ್ಯೆ ವಿರಳವಾಗಿ ಕಾಣ್ತೀವಿ. ಆದ್ದರಿಂದ ಈ ಖಂಡವನ್ನ ಟೊಳ್ಳು ಭೂಮಿ ಅಂತಾನೂ ಕರೀತಾರೆ ನೋಡಿ. ಓಕೆ, ದಕ್ಷಿಣ ಅಮೆರಿಕವು ವಿಶ್ವದ ಸರಾಸರಿ ಜನನ ಪ್ರಮಾಣದಷ್ಟೇ ಜನನ ಪ್ರಮಾಣವನ್ನು ದಾಖಲಿಸಿದೆ. ಅಂದರೆ 1,000ಕ್ಕೆ 21 ಅಂತ ಅರ್ಥ. ಆದರೆ ಮರಣ ಪ್ರಮಾಣವು ವಿಶ್ವದ ಸರಾಸರಿ ಪ್ರಮಾಣಕ್ಕಿಂತ ಕಡಿಮೆ ಇದೆ. 1,000ಕ್ಕೆ 9 ಜನ ಮರಣ ಪ್ರಮಾಣ ಇದು ವಿಶ್ವದ ಸರಾಸರಿ ಮರಣ ಪ್ರಮಾಣ ಇದೆ. ಬಟ್ ದಕ್ಷಿಣ ಅಮೆರಿಕ ಖಂಡದಲ್ಲಿ ಅದು ಕಡಿಮೆ ಇದೆ. ಅಂದರೆ 1,000ಕ್ಕೆ 6 ಜನ ಇಲ್ಲಿ ಮರಣವನ್ನ ಹೊಂದ್ತಾರೆ. ಆದುದರಿಂದ ದಕ್ಷಿಣ ಅಮೆರಿಕಾದ ಸ್ವಾಭಾವಿಕ ಜನಸಂಖ್ಯಾ ಹೆಚ್ಚಳದ ದರವು ಪ್ರಪಂಚದ ಸರಾಸರಿ ದರಕ್ಕಿಂತ ಹೆಚ್ಚಾಗಿದೆ. ನೋಡಿ, ವಿಶ್ವದ ಸರಾಸರಿ ಮರಣ ದರಕ್ಕಿಂತ ಕಡಿಮೆ ಆಗಿದೆ ಅಂತಂದಾಗ ವಿಶ್ವದಲ್ಲಿ 1,000ಕ್ಕೆ 9 ಜನ ಮರಣ ಹೊಂದಿದ್ರೆ ಇಲ್ಲಿ 6 ಜನ ಮರಣ ಹೊಂದ್ತಾರೆ. ಇದೇನಾದ್ರೂ 10 ಜನ 11 ಜನ ಈ ರೀತಿಯಾಗಿ ಮರಣ ಹೊಂದಿದ್ರೆ ಇದೇನಾಗ್ತಿತ್ತು, ಪ್ರಪಂಚದ ಸರಾಸರಿ ದರಕ್ಕಿಂತ ಇಲ್ಲಿ ಕಡಿಮೆ ಜನಸಂಖ್ಯಾ ದರ ಕಂಡು ಬರ್ತಾ ಇತ್ತು. ಓಕೆ, ನೆಕ್ಸ್ಟು ಹೊಸ ಪದಗಳು ಕೊಟ್ಟಿದ್ದಾರೆ. ರೆಡ್ ಇಂಡಿಯನ್ಸ್, ಆಂಡೀಸ್, ಅಗ್ನಿ ಉಂಗುರ, ಇಕ್ವೆಡಾರ್, ಗಯಾನಾ, ಓರಿನೋಕೋ, ಅಮೆಜಾನ್, ಲಾಪ್ಲಾಟಾ, ಗ್ರಾನ್ ಚಾಕೋ, ಗಾಲ್ಪಗೋಸ್, ಮತ್ತೆ ಹೊರ್ನೋಸ್ ಅಂತೇಳಿ, ಆಮೇಲೆ ಪರಾಗ್ವೆ, ಉರುಗ್ವೆ, ಟಿಟಿಕಾಕ, ಉಷ್ಣೋದಕ, ಶೀತೋದಕ, ಸೆಲ್ವಾಸ್, ಲ್ಯಾಟೆಕ್ಸ್, ಪಂಪಾಸ್, ಪಿರಾನಾ, ಗೌಶೋಸ್, ಪಟಗೋನಿಯಾ, ಅಟಕಾಮ. ನೋಡಿ, ಇವೆಲ್ಲ ಒಂಥರ ಕೀವರ್ಡ್ ತರ ಕೊಟ್ಟಿದ್ದಾರೆ. ನೀವು ಈ ಕೀವರ್ಡ್ನ ಇಟ್ಕೊಂಡು ಇಡೀ ಪಾಠವನ್ನ ಇಲ್ಲಿ ರಿವಿಷನ್ ಮಾಡಬಹುದು. ನೋಡಿ, ಲಾಪ್ಲಾಟ ಆಗ್ಲೇ ನಾನು ಹೇಳಿದ್ದೆ. ಪಿರಾನಾ ಇದು ಅತಿ ವಿಷಕಾರಿ ಮೀನಾಗಿದೆ. ಗೌಶೋಸ್ ಅಂದ್ರೆ ಗೋಪಾಲಕರನ್ನ ಗೌಶೋಸ್ ಅಂತ ಕರೀತಾರೆ. ಪಟಗೋನಿಯಾ ಮರುಭೂಮಿ ಇದೆ, ಅಟಕಾಮ ಮರುಭೂಮಿ ಇದೆ, ಪಂಪಾಸ್ ಹುಲ್ಲುಗಾವಲು ಇದೆ, ಆಮೇಲೆ ಕಂಪಾಸ್ ಹುಲ್ಲುಗಾವಲು ಇದೆ. ಈ ರೀತಿಯಾಗಿ ಎಲ್ಲ ನೀವು ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಕೀವರ್ಡ್ಸ್ ತರ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇದು. ಓಕೆ, ನೆಕ್ಸ್ಟ್ ಖಾಲಿ ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರನ್ನ ರೆಡ್ ಇಂಡಿಯನ್ಸ್ ಅಂತ ಕರೀತಾರೆ. ರೆಡ್ ಇಂಡಿಯನ್ಸ್ ಎಂದು ಕರೆಯುತ್ತಾರೆ. ದಕ್ಷಿಣ ಅಮೆರಿಕದ ಅತಿ ದೊಡ್ಡ ರಾಷ್ಟ್ರ ಬ್ರೆಜಿಲ್ ಆಗಿದೆ ನೋಡಿ. ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ವಿಶ್ವದ ಅತಿ ಎತ್ತರದ ಜಲಪಾತ ಯಾವುದು ಅಂತ ಕೇಳಿದ್ದಾರೆ. ಏಂಜಲ್ ಜಲಪಾತ ನೋಡಿ. ಇದು 974 ಮೀಟರ್ ಎತ್ತರ ಆಗಿದೆ ನೋಡಿ. ಓಕೆ, ಪ್ರಪಂಚದಲ್ಲೇ
ಇದು ಪ್ರತಿ ಅಂತ ಕೊಟ್ಟಿದ್ದಾರೆ, ಅತಿ ಆಗಬೇಕು. ಅತಿ ಎತ್ತರವಾದ ಸರೋವರ ಯಾವುದು ಅಂತ ಕೇಳಿದ್ದಾರೆ. ಟಿಟಿಕಾಕ ಸರೋವರ ನೋಡಿ. ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ಹುಲ್ಲುಗಾವಲು ಅಂತ ಕೇಳಿದ್ದಾರೆ. ಪಂಪಾಸ್ ನೋಡಿ. ಇದು ಅರ್ಜೆಂಟೀನಾದಲ್ಲಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಈ ಪಾಠ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಪಾಠದಲ್ಲಿ 7th ಕ್ಲಾಸ್ ಸೆಕೆಂಡ್ ಭಾಗದಲ್ಲಿ ಬರ್ತಕ್ಕಂಥ ಇನ್ನುಳಿದ ಭೂಗೋಳಕ್ಕೆ ಸಂಬಂಧಪಟ್ಟಂಗೆ ಪಾಠಗಳನ್ನು ನೋಡೋಣ. ಓಕೆ, ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.